ಬಸನಗೌಡರು ಈಗ ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ ಅನ್ನೋದು ಯಾವಾಗ ಮಾಡ್ತಾರೆ ಅಂತ? ನಾನು ಹೊಸ ಪಕ್ಷ ಮಾಡ್ತೇನೆ ಅಂತ ಎಲ್ಲಿಯೂ ಹೇಳಿಲ್ಲ. ಇವತ್ತು ನೀವು ಬೀದರ್ನಾಗೆ ನಮ್ಮ ಹಿಂದೂ ಕಾರ್ಯಕರ್ತರು ನೋಡ್ಲಕತ್ತೀರಿ. ನಾ ಹಿಂದೂ ಸಂಘಟನೆ ಮಾಡ್ಲಕತ್ತೀನಿ. ಹಿಂದೂಗಳು ಒಂದು ಆಗ್ರಿ, ಯಾರು ಯೋಗ್ಯ ಅದಾರ ಅವ್ರಿಗೆ ಓಟ್ ಹಾಕಿದ್ರೆ ತಟ್ಟೆ ಹೇಳ್ತೀನಿ ಸರ್. ನಾವು ಯಾರು ಪಾರ್ಟಿ ಗಿಲ್ಟಿ ಕಟ್ಟರೆ ಅವರೆಲ್ಲ ಮತ್ತು ನೀವು ಚಾನಲ್ದವ್ರು ಹೊಡಿತೀರಿ. ಅವರು ಇವರು ಬಂಗಾರಪ್ಪ ವಿಫಲರಾದರು, ಅಲ್ಲಿಂದ ಯಾರು ನಮ್ಮ ಯಾರು ರೆಡ್ಡಿ ಜನಾರ್ದನ್ ರೆಡ್ಡಿ ವಿಫಲರಾದರು, ರಾಮುಲು ವಿಫಲರಾದರು, ಯಡಿಯೂರಪ್ಪ ವಿಫಲರಾದರು, ಮತ್ತು ಯಾರ್ರಿ ಮತ್ತು ಪಾರ್ಟಿ ಕಟ್ಟದವರು ಅವರೆಲ್ಲ ವಿಫಲರಾಗ್ಯಾರ. ಹಂಗೆ ಯತ್ನಾಡ್ರು ಮುಗಿದು ಹೋಗ್ತದ ಅಂತ ಮೀಡಿಯಾದವ್ರು ಹೊಡಿತಾರೆ. ಯಾಕಂದ್ರೆ ಮೀಡಿಯಾದವ್ರಿಗೂ ಕೆಲವೊಂದು ಮಂದಿಗೆ, ಎಲ್ಲರಿಗೆಲ್ಲ ಕೆಲವೊಂದು ಮಂದಿಗೆ ವಿಜಯೇಂದ್ರನ ಅತ್ಯಂತ ಪಾರ್ಟ್ನರ್ಶಿಪ್ ಐತಿ. ಏನು ಮಾಡೋದು ಅಲ್ಲಿ ಕಾಂಟ್ರಾ ಗುತ್ತಿಗೆದಾರನ ಆತ್ಮಹತ್ಯೆ ಮಾಡ್ಕೊಂಡ, ಏನೂ ಆಗಲಿಲ್ಲ. ಈ ಸರ್ಕಾರ ದರೋಡೆ ಕೊಡ್ರಿ ಸರ್ಕಾರ ಐತಿ. ಕರ್ನಾಟಕದಲ್ಲಿರೋರೆ ದರೋಡೆ ಕೊಡ್ರೆ ಮಂತ್ರಿಗಳು ಆಗಿಬಿಟ್ಟಾರ ಅಲ್ಲಿ ಸರ್ಕಾರನಾಗ. ಹಂಗಾಗಿ ದರೋಡೆ ಕೊಡ್ರೆ ಸಪೋರ್ಟ್ ಮಾಡ್ಲಕತ್ತಾರ ಅಷ್ಟೇ. ಬಸನಗೌಡರು ಈಗ ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ ಅನ್ನೋದು ಯಾವಾಗ ಮಾಡ್ತಾರೆ ಅಂತ? ನಾನು ಹೊಸ ಪಕ್ಷ ಮಾಡ್ತೇನೆ ಅಂತ ಎಲ್ಲಿಯೂ ಹೇಳಿಲ್ಲ. ಇವತ್ತು ನೀವು ಬೀದರ್ನಾಗೆ ನಮ್ಮ ಹಿಂದೂ ಕಾರ್ಯಕರ್ತರು ನೋಡ್ಲಕತ್ತೀರಿ. ನಾ ಹಿಂದೂ ಸಂಘಟನೆ ಮಾಡ್ಲಕತ್ತೀನಿ. ಹಿಂದೂಗಳು ಒಂದು ಆಗ್ರಿ, ಯಾರು ಯೋಗ್ಯ ಅದಾರ ಅವ್ರಿಗೆ ಓಟ್ ಹಾಕಿದ್ರೆ ತಟ್ಟೆ ಹೇಳ್ತೀನಿ ಸರ್. ನಾವು ಯಾರು ಪಾರ್ಟಿ ಗಿಲ್ಟಿ ಕಟ್ಟರೆ ಅವರೆಲ್ಲ ಮತ್ತು ನೀವು ಚಾನಲ್ದವ್ರು ಹೊಡಿತೀರಿ. ಅವರು ಇವರು ಬಂಗಾರಪ್ಪ ವಿಫಲರಾದರು, ಅಲ್ಲಿಂದ ಯಾರು ನಮ್ಮ ಯಾರು ರೆಡ್ಡಿ ಜನಾರ್ದನ್ ರೆಡ್ಡಿ ವಿಫಲರಾದರು, ರಾಮುಲು ವಿಫಲರಾದರು, ಯಡಿಯೂರಪ್ಪ ವಿಫಲರಾದರು, ಮತ್ತು ಯಾರ್ರಿ ಮತ್ತು ಪಾರ್ಟಿ ಕಟ್ಟದವರು ಅವರೆಲ್ಲ ವಿಫಲರಾಗ್ಯಾರ. ಹಂಗೆ ಯತ್ನಾಡ್ರು ಮುಗಿದು ಹೋಗ್ತದ ಅಂತ ಮೀಡಿಯಾದವ್ರು ಹೊಡಿತಾರೆ. ಯಾಕಂದ್ರೆ ಮೀಡಿಯಾದವ್ರಿಗೂ ಕೆಲವೊಂದು ಮಂದಿಗೆ, ಎಲ್ಲರಿಗೆಲ್ಲ ಕೆಲವೊಂದು ಮಂದಿಗೆ ವಿಜಯೇಂದ್ರನ ಅತ್ಯಂತ ಪಾರ್ಟ್ನರ್ಶಿಪ್ ಐತಿ. ಏನು ಮಾಡೋದು ಅಲ್ಲಿ ಕಾಂಟ್ರಾ ಗುತ್ತಿಗೆದಾರನ ಆತ್ಮಹತ್ಯೆ ಮಾಡ್ಕೊಂಡ, ಏನೂ ಆಗಲಿಲ್ಲ. ಈ ಸರ್ಕಾರ ದರೋಡೆ ಕೊಡ್ರಿ ಸರ್ಕಾರ ಐತಿ. ಕರ್ನಾಟಕದಲ್ಲಿರೋರೆ ದರೋಡೆ ಕೊಡ್ರೆ ಮಂತ್ರಿಗಳು ಆಗಿಬಿಟ್ಟಾರ ಅಲ್ಲಿ ಸರ್ಕಾರನಾಗ. ಹಂಗಾಗಿ ದರೋಡೆ ಕೊಡ್ರೆ ಸಪೋರ್ಟ್ ಮಾಡ್ಲಕತ್ತಾರ ಅಷ್ಟೇ.